ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಲೇಷಿಯಾ ಮತ್ತು ಸಿಂಗಾಪುರ್ನ ಟೂರ್ನ ಪ್ಲಾನ್ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಮಲೇಷಿಯಾ ಟೂರ್ ಮಾಡ್ತಾ ಇದ್ರೆ ಅಥವಾ ಸಿಂಗಾಪುರ್ ಇಲ್ಲ ನಾನು ಎರಡು ಕಂಟ್ರಿನ ಕವರ್ ಮಾಡಬೇಕಂದ್ರೂ ನೋಡಿ ವಿಡಿಯೋ ಎಂಡಲ್ಲಿ ನೀವು ಡಿಸೈಡ್ ಮಾಡಬಹುದು. ನಾನು ಫೈನಲ್ ಟ್ರಿಪ್ ಬಜೆಟ್ ಅನ್ನ ನಿಮಗೆ ಹೇಳ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾನು ಮಲೇಷಿಯಾಗೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದೆ. 9,500 ರೂಪಾಯಿ ಆಯಿತು ಮಲೇಷಿಯಾಗೆ ಹೋಗಿ ಮತ್ತೆ ವಾಪಸ್ ಬರಲಿಕ್ಕೆ ಕೇರಳದ ಕೊಚ್ಚಿಯಿಂದ. ನಾನು ಕೊಚ್ಚಿಯಿಂದ ಯಾಕೆ ಮಲೇಷಿಯಾಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ ಅಂದ್ರೆ ಕೊಚ್ಚಿ, ತಿರುವನಂತಪುರಂ, ಚೆನ್ನೈಯಿಂದ ಮಲೇಷಿಯಾಗೆ ಫ್ಲೈಟ್ ಟಿಕೆಟ್ ಸ್ವಲ್ಪ ಚೀಪೆಸ್ಟ್ ಸಿಗುತ್ತೆ. ಬೆಂಗಳೂರಿಂದ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗಾಗಿ ಈ ಕೊಚ್ಚಿ, ತಿರುವನಂತಪುರಂ, ಚೆನ್ನೈಗೆ ನಾವು ಹೋಗೋದಾಗೆ ಬರೋ ಅಂತ ಕೇಳೋದಾದ್ರೆ ಸಿಂಪಲ್ ಬ್ರೋ, ಒಂದು ನೈಟ್ ನಾವು ಟ್ರೈನ್ ಜರ್ನಿ ಮಾಡಿದ್ರೆ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಬಹುದು. ಓಕೆ, ಫ್ಲೈಟ್ ಅಂಡ್ ಟ್ರೈನ್ ಟಿಕೆಟ್ಗಳು ಬುಕ್ ಆದ್ಮೇಲೆ ನಾವು ಮಲೇಷಿಯಾದಿಂದ ಸಿಂಗಾಪುರ್ಗೆ ಹೋಗಬೇಕು ಅಂದ್ರೆ, ಸಿಂಗಾಪುರ್ ಟೂರ್ ಕೂಡ ನಾವು ಮಾಡಬೇಕು ಅಂದ್ರೆ ಸಿಂಗಾಪುರ್ ವೀಸಾಗೆ ನಾವು ಅಪ್ಲೈ ಮಾಡಬೇಕು. ನಿಮಗೆ ಹತ್ರ ಇರುವ ಟ್ರಾವೆಲ್ ಏಜೆಂಟ್ ಅಥವಾ ನಿಮಗೆ ಯಾರಾದ್ರೂ ಗೊತ್ತಿದ್ರೆ ಅವ್ರ ಮುಖಾಂತರ ನೀವು ವೀಸಾಗೆ ಅಪ್ಲೈ ಮಾಡಬಹುದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ನನ್ನ ಫ್ರೆಂಡ್ ಟ್ರಾವೆಲ್ ಏಜೆಂಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರ ಮುಖಾಂತರ ನೀವು ವೀಸಾಗೆ ಅಪ್ಲೈ ಮಾಡಬಹುದು. ಡಾಕ್ಯುಮೆಂಟ್ಸ್ ಏನ್ ಬೇಕಂತ ಹೇಳ್ಬಿಟ್ಟು ಅವರೇ ನಿಮಗೆ ತಿಳಿಸ್ತಾರೆ. ವೀಸಾ ಫೀಸ್ ಬಂದ್ಬಿಟ್ಟು 3,500 ರೂಪಾಯಿಂದ ಹಿಡಿದು 5,000 ರೂಪಾಯಿವರೆಗೂ ವೀಸಾ ಫೀಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಬಹುದು. ಮತ್ತೆ ನಾವು ಮಲೇಷಿಯಾಗೆ ವೀಸಾ ತಗೋಬೇಕಾ, ವೀಸಾಗೆ ಫೀಸ್ ಇದೆ ಅಂತ ಕೇಳೋದಾದ್ರೆ ನೋ, ಯಾವುದೇ ರೀತಿ ಫೀಸ್ ಇಲ್ಲ. ವೀಸಾ ಫ್ರೀ ಇರುವಂಥದ್ದು. ಮಲೇಷಿಯಾಗೆ 30 ದಿನಗಳ ಕಾಲ ನಾವು ಸ್ಟೇ ಆಗ್ಬೋದು ಮಲೇಷಿಯಾದಲ್ಲಿ. ಅಪ್ ಟು ಡಿಸೆಂಬರ್ 31, 2024 ವರೆಗೂ ನಾವು ಫ್ರೀ ಆಗಿ ಸ್ಟೇ ಆಗ್ಬೋದು. ವೀಸಾ ಅರೈವಲ್ಸ್ ಫ್ರೀ ಇರುವಂತದ್ದು. ಪಾಸ್ಪೋರ್ಟ್ ಕೊಟ್ಟರೆ ಸಾಕು, ನಮಗೆ ವೀಸಾನ ಸ್ಟಾಂಪ್ ಮಾಡಿ ಕಳಿಸ್ತಾರೆ. ಓಕೆ, ಇವಾಗ ನಾವು ಮಲೇಷಿಯಾ ಅಂಡ್ ಸಿಂಗಾಪುರ್ ನಲ್ಲಿ ಸ್ಟೇ ಆಗೋಕೆ ಹೋಟೆಲ್ ಅಥವಾ ಹಾಸ್ಟೆಲ್ ಅನ್ನ ಬುಕ್ ಮಾಡಬೇಕು. ಹೋಟೆಲ್ ಅಥವಾ ಹಾಸ್ಟೆಲ್ ನ ಬುಕ್ ಮಾಡಲಿಕ್ಕೆ ಬೆಸ್ಟ್ ಆಪ್ ಅಂದ್ರೆ ಅಗೋಡಾದಲ್ಲಿ ಬುಕ್ ಮಾಡಿ, ಅಥವಾ ನಿಮಗೆ ಯಾವ್ದ್ರಲ್ಲಿ ಕಡಿಮೆ ಅನ್ಸುತ್ತೋ ಅದರಲ್ಲಿ ನೀವು ಬುಕ್ ಮಾಡಬಹುದು. ಇಲ್ಲಿ ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳಿ, ನೀವು ಸಿಂಗಾಪುರ್ ವೀಸಾಗೆ ಅಪ್ಲೈ ಮಾಡುವಾಗ ನೀವು ಸಿಂಗಾಪುರ್ ಅಲ್ಲಿ ಬುಕ್ ಮಾಡಿರುವಂತಹ ಹೋಟೆಲ್ ಕನ್ಫರ್ಮೇಶನ್ ನ ತೋರಿಸಬೇಕು. ಎಕ್ಸಾಂಪಲ್, ನೀವು 7 ಡೇಸ್ ಅಲ್ಲಿ ಮಲೇಷಿಯಾ ಅಂಡ್ ಸಿಂಗಾಪುರ್ ನ ಕವರ್ ಮಾಡಬೇಕು ಅಂದ್ರೆ 2 ನೈಟ್ಸ್ ಮಲೇಷಿಯಾದಲ್ಲಿ ಬುಕ್ ಮಾಡಿ, 2 ನೈಟ್ಸ್ ಸಿಂಗಾಪುರ್ ಅಲ್ಲಿ ಹೋಟೆಲ್ ನ ಬುಕ್ ಮಾಡಿ. ಬಾಕಿ 2 ನೈಟ್ಸ್ ಅನ್ನ ಜರ್ನಿನ ಪ್ಲಾನ್ ಮಾಡಿ. ಹೌದು, ನಾವು ಮಲೇಷಿಯಾದಿಂದ ಸಿಂಗಾಪುರ್ಗೆ ಬೈ ರೋಡ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬಹುದು 1 ನೈಟ್ ಜರ್ನಿಲಿ. ಸೇಮ್ ಸಿಂಗಾಪುರಿಂದ ಮಲೇಷಿಯಾಗೆ ಬರಬಹುದು. ಡೀಟೇಲ್ಸ್ ಅನ್ನು ನಿಮಗೆ ಮುಂದೆ ಹೇಳ್ತೀನಿ. ಓಕೆ, ಇವಾಗ ಫ್ಲೈಟ್, ಹೋಟೆಲ್ ಅಂಡ್ ವೀಸಾ ಆಯ್ತು. ನೆಕ್ಸ್ಟ್ ಇವಾಗ ನಾವು ಕರೆನ್ಸಿ ಎಕ್ಸ್ಚೇಂಜ್ ಅನ್ನ ಮಾಡಿಸ್ಕೋಬೇಕು. ಕರೆನ್ಸಿ ಎಕ್ಸ್ಚೇಂಜ್ ಅನ್ನ ಮಸ್ಟ್ ಅಂಡ್ ಶುಡ್ ಆಗಿ ನೀವು ನಮ್ಮ ಕಂಟ್ರಿ ಅಂದ್ರೆ ನಮಗಿರುವಂತಹ ಲೋಕಲ್ ಫಾರೆಕ್ಸ್ ಆಫೀಸ್ಗೆ ಹೋಗ್ಬಿಟ್ಟು ಕರೆನ್ಸಿ ಎಕ್ಸ್ಚೇಂಜ್ ಅನ್ನ ಮಾಡಿಸ್ಕೊಳ್ಳಿ. ನಿಮಗೆ ಬೆಸ್ಟ್ ರೇಟ್ ಸಿಗುತ್ತೆ. ಏರ್ಪೋರ್ಟ್ ಅಥವಾ ಮಲೇಷಿಯಾದಲ್ಲಿ ಸಿಂಗಾಪುರಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂತೀನಿ ಅಂದ್ರೆ ತುಂಬಾ ರೇಟ್ ಜಾಸ್ತಿ ಆಗುತ್ತೆ, ತುಂಬಾ ದುಡ್ಡನ್ನ ಕೊಡಬೇಕಾಗುತ್ತೆ. ನೀವೇನಾದರೂ ಬೆಂಗಳೂರಿನಲ್ಲಿ ಇದ್ದು ಬೆಂಗಳೂರಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಅನ್ನ ಮಾಡಿಸ್ಕೊಂತೀರಪ್ಪ ಅಂದ್ರೆ ನನ್ನ ಫ್ರೆಂಡ್ ಫಾರೆಕ್ಸ್ ಆಫೀಸ್ಗೆ ನೀವು ಭೇಟಿ ನೀಡಿ, ನಿಮಗೆ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ ನಿಮಗೆ ಸಿಗುತ್ತೆ. ವಾಯು ಇಂಟರ್ನ್ಯಾಷನಲ್ ಫಾರೆಕ್ಸ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಅವರ ಕಾಂಟ್ಯಾಕ್ಟ್ ನಂಬರು ಮತ್ತೆ ಅವರ ಒಂದು ಆಫೀಸ್ನ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಇವಾಗ ಮಲೇಷಿಯಾಗೆ ಜರ್ನಿ ಸ್ಟಾರ್ಟ್. ಒಂದೇ ಒಂದು ಕಂಡೀಷನ್, ಮಲೇಷಿಯಾಗೆ ಹೋಗೋ 3 ಡೇಸ್ ಮುಂಚೆ MDAC ನ ಫಿಲ್ ಮಾಡಬೇಕು. MDAC ಅಂದ್ರೆ ಮಲೇಷಿಯಾ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇದನ್ನ 3 ಡೇಸ್ ಮುಂಚೆನೇ ಮಾತ್ರ ಫಿಲ್ ಮಾಡೋಕ್ಕಾಗೋದು. ನಿಮ್ಮ ಡಿಪಾರ್ಚರ್ ಡೇಟ್ಗಿಂತ 3 ಡೇಸ್ ಮುಂಚೆ ಓಪನ್ ಆಗುತ್ತೆ. ಫಿಲ್ ಮಾಡಿ, ತುಂಬಾ ಸಿಂಪಲ್ ಆಗಿರುತ್ತೆ. ಓಕೆ, ಎಲ್ಲ ರೆಡಿ. ಇವಾಗ ನಾನು ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಮಲೇಷಿಯಾದ ಕುಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಕೊಚ್ಚಿಲಿ ಇಮಿಗ್ರೇಷನ್, ಸೆಕ್ಯೂರಿಟಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಲಾಂಜ್ ಅನ್ನು ಆಕ್ಸೆಸ್ ಮಾಡ್ತೀನಿ. ಫ್ರೀಯಾಗಿ ಅನ್ಲಿಮಿಟೆಡ್ ಫುಡ್ ಡ್ರಿಂಕ್ಸ್ ಅನ್ನು ತಗೊತಾ ಇದ್ದೀನಿ ಏರ್ಪೋರ್ಟ್ನಲ್ಲಿ. ಏರ್ಪೋರ್ಟ್ಗಳಲ್ಲಿ ನಾವು ನಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ಫ್ರೀಯಾಗಿ ಫುಡ್ ತೊಗೊಳೋದಾಗೆ ಅಂತ ಹೇಳ್ಬಿಟ್ಟು ತುಂಬಾ ವಿಡಿಯೋಗಳು ನಾನು ಹೇಳಿದ್ದೀನಿ ಕೂಡ, ಮತ್ತೆ ಸೆಪರೇಟ್ ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಬಹುದು. ಓಕೆ, ಲಾಂಜಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಇವಾಗ ಮಲೇಷಿಯಾ ಫ್ಲೈಟ್ಗೆ ಬೋರ್ಡಿಂಗ್ ಆಗ್ತಾ ಇದ್ದೀನಿ. ಬನ್ನಿ ಮಲೇಷಿಯಾ ಫ್ಲೈಟ್ಗೆ ಬೋರ್ಡಿಂಗ್ ಆಗೋಣ. ಓಕೆ, ಫೈನಲಿ ನಾವು ಕುಲಾಲಂಪುರ್ನ ಏರ್ಪೋರ್ಟ್ಗೆ ಲ್ಯಾಂಡ್ ಆದ್ವಿ. ಲ್ಯಾಂಡ್ ಆಗಿದ ತಕ್ಷಣ ಮೊದಲನೇ ಕೆಲಸ ಬಂದ್ಬಿಟ್ಟು ಸಿಮ್ ಅನ್ನು ತಗೊಳ್ಳುವಂಥದ್ದು. ಹೌದು, ನಾವು ಯಾವುದೇ ಕಂಟ್ರಿಗೆ ಹೋದರೆ ಮೊದಲು ಮಾಡಬೇಕಾಗಿರೋದು ಸಿಮ್ ಅನ್ನು ತಗೋಬೇಕಾಗುತ್ತೆ. ಯಾಕಂದರೆ ನಮ್ಮ ಮೊಬೈಲ್ ನಮಗೆ ಇಂಟರ್ನೆಟ್ ಕನೆಕ್ಷನ್ ವರ್ಕ್ ಆದರೆ ನಾವು ಗೂಗಲ್ ಮ್ಯಾಪು ಅಥವಾ ಕ್ಯಾಬನ್ನು ಬುಕ್ ಮಾಡಿಕೊಂಡು ನಾವು ಬುಕ್ ಮಾಡಿರೋಂಥ ಹೋಟೆಲ್ ಅಥವಾ ಸಿಟಿಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾವು ಸಿಮ್ ಅನ್ನು ತಗೊಂಡ್ವಿ. ಏರ್ಪೋರ್ಟ್ನಲ್ಲಿನೇ 15 ರಿಂಗೇಟ್ಸ್ ಅನ್ನು ಕೊಟ್ವಿ 7 ಡೇಸ್ ಅನ್ಲಿಮಿಟೆಡ್ ಇಂಟರ್ನೆಟ್ಗೆ. 15 ರಿಂಗೇಟ್ಸ್ ಅಂದರೆ ನಮ್ಮ ಕರೆನ್ಸಿಲಿ ಆಲ್ಮೋಸ್ಟ್ 280 ರೂಪಾಯಿ ಆಯಿತು. ನನ್ನ ಪ್ರಕಾರ ಇದು ಬೆಸ್ಟ್ ರೇಟ್ ಅಂತ ಹೇಳ್ತೀನಿ. ಓಕೆ, ಏರ್ಪೋರ್ಟಿಂದ ನಾವು ನಮ್ಮ ಹೋಟೆಲ್ಗೆ ಹೋಗಬೇಕು ಅಥವಾ ಸಿಟಿಲಿ ಯಾವುದೇ ಮೂಲೆಗೆ ಹೋಗಬೇಕಂದ್ರೂ ನಾವು ಏರ್ಪೋರ್ಟಿಂದ KL ಸೆಂಟ್ರಿಗೆ ಹೋಗಲೇಬೇಕು. ಈ KL ಸೆಂಟರ್ ಬಂದ್ಬಿಟ್ಟು ಏರ್ಪೋರ್ಟಿಂದ ಆಲ್ಮೋಸ್ಟ್ 45 ಕಿಲೋಮೀಟರ್ ಇರುತ್ತೆ. ಈ KL ಸೆಂಟರ್ ಹೆಂಗಪ್ಪ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ತರ, ಅಲ್ಲಿಂದ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಏರ್ಪೋರ್ಟಿಂದ KL ಸೆಂಟರ್ನ ತಲುಪಲಿಕ್ಕೆ 3 ವೇ ಇದೆ. ಒಂದು ಎಕ್ಸ್ಪ್ರೆಸ್ ಮೆಟ್ರೋ ಯೂಸ್ ಮಾಡಿಕೊಂಡು ನೀವು KL ಸೆಂಟರ್ಗೆ ಹೋಗ್ಬೋದು, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಏರ್ಪೋರ್ಟ್ನ ಲೆವೆಲ್ 2 ನಲ್ಲಿ ಬಸ್ಗಳು ಹೋಗ್ತವೆ. ಕೇವಲ 15 ರಿಂಗೇಟ್ಸಲ್ಲಿ ನೀವು ಸಿಟಿನ ತಲುಪಬಹುದು ಏರ್ಪೋರ್ಟಿಂದ. ಇನ್ನೊಂದು ವೇ ಬಂದ್ಬಿಟ್ಟು ಕ್ಯಾಬನ್ನು ಬುಕ್ ಮಾಡ್ಕೋಬಹುದು. ಗ್ರ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ನೀವು ಕ್ಯಾಬನ್ನು ಬುಕ್ ಮಾಡ್ಕೊಂಡು ಕೂಡ ನೀವು ನಿಮ್ಮ ಹೋಟೆಲ್ಗೆ ಅಥವಾ ಸಿಟಿ ಸೆಂಟರ್ಗೆ ಹೋಗ್ಬೋದು. ಓಕೆ, ಇವಾಗ ಮಲೇಷಿಯಾ ಟೂರಿಸ್ಟ್ ಪ್ಲೇಸ್ಗಳನ್ನ ನೋಡೋಣ ಬನ್ನಿ. ಮಲೇಷಿಯಾಲಿ ನೋಡುವಂಥ ಮೇಜರ್ ಟೂರಿಸ್ಟ್ ಪ್ಲೇಸ್ಗಳ ನೇಮನ್ನು ನಿಮಗೆ ಡಿಸ್ಪ್ಲೇ ಆಗ್ತದೆ ನೋಡ್ಬೋದು, ಮತ್ತು ಡಿಸ್ಕ್ರಿಪ್ಷನ್ಗಳು ಇರುತ್ತೆ, ಚೆಕ್ ಮಾಡಿ. ಈ ಎಲ್ಲ ಪ್ಲೇಸಸ್ಗಳನ್ನು ನೀವು ಡೇ ಬೈ ಡೇ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿಕೊಂಡು ಬಸ್ ಆಗಿರ್ಬೋದು ಅಥವಾ ಮೆಟ್ರೋ ರೈಲ್ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಇರೋದಲ್ಲ ಗ್ರ್ಯಾಬ್ ಅಂತ, ಆ ಒಂದು ಗ್ರ್ಯಾಬ್ ಮುಖಾಂತರ ನೀವು ಕ್ಯಾಬನ್ನು ಬುಕ್ ಮಾಡ್ಕೊಂಡು ಕೂಡ ಕವರ್ ಮಾಡ್ಬೋದು.
ಇಷ್ಟೊತ್ತು ನೀವು ನೋಡಿದ್ದು ಅಕ್ಯೂರಾ KLCC ಅಂತ. ಅಂದರೆ ಇದೊಂದು ಅಕ್ಯೂರಮ್ಮು. ಈ ಒಂದು ಅಕ್ಯೂರಮ್ಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 50 ರಿಂದ 55 ರಿಂಗೇಟ್ಸ್ ಆಗುತ್ತೆ. ಅಂದರೆ ನಮ್ಮ ಕರೆನ್ಸಿಲಿ ಆಲ್ಮೋಸ್ಟ್ 1000 ರಿಂದ 1100 ರೂಪಾಯಿ ತೊಗೊತಾರೆ. ಸೂಪರ್ ಆಗಿರುತ್ತೆ ನೋಡಲಿಕ್ಕೆ. ನೀವು ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ಈ KLCC ಪಾರ್ಕು, ಅಕ್ಯೂರಾ KLCC, KL ಟವರು ಇದೆಲ್ಲ ಬಂದ್ಬಿಟ್ಟು ಒಂದು ಥರ ಇರುವಂಥದ್ದು. ಅಂದರೆ ಈ ಪೆಟ್ರೋನಸ್ ಟವರ್ ಇದೆ ಗೊತ್ತಾ, ಟಿನ್ ಟವರು, ಅದು ಉದ್ದಕ್ಕೆ ಬಿಲ್ಡಿಂಗ್ ಇದೆ ಗೊತ್ತಾ, ಮಲೇಸಿಯಲ್ಲಿ ತುಂಬಾ ಫೇಮಸ್ ಅಲ್ವಾ. ಈ ಒಂದು ಬಿಲ್ಡಿಂಗ್ ಆ ಥರನೇ ಸಿಗುವಂಥದ್ದು. ಇವೆಲ್ಲ ಪ್ಲೇಸ್ಗಳನ್ನ ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ನೆಕ್ಸ್ಟ್ ನೀವು ಅಲ್ಲಿಂದ ಬುಕಿತ್ ಬಿಂತಾಂಗ್ ಅಂತ ಏರಿಯಾಗೆ ಹೋಗ್ಬೋದು. ಸೊ ಬನ್ನಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರೋದು ಇದು ಬುಕಿತ್ ಬಿಂತಾಂಗ್ ಅಂತ. ಈ ಏರಿಯಾ ಬಂದ್ಬಿಟ್ಟು ನೈಟ್ ಲೈಫ್ಗೆ ಮತ್ತು ಫುಡ್ ಸ್ಟ್ರೀಟ್ಗೆ ತುಂಬಾ ಫೇಮಸ್ಸು. ಈ ಒಂದು ಪ್ಲೇಸ್ಗೆ ನೀವು ಬರಲೇಬೇಕು, ಈ ಒಂದು ಏರಿಯಾಗೆ ನೀವು ಬರಲೇಬೇಕು, ಬುಕಿತ್ ಬಿಂತಾಂಗ್ ಅಂತ ಏರಿಯಾ. ಈ ಏರಿಯಾಗೆ ಆದಷ್ಟು ಟೈಮ್ನ ರೆಕಮೆಂಡ್ ಮಾಡ್ತೀನಿ. ಈವ್ನಿಂಗ್ ಒಂದು 5 o'clock ಮೇಲೆ ಬನ್ನಿ. ಒಂದು 5 ಗಂಟೆ ಮೇಲೆ ಬಂದರೆ ನೀವು ಇಲ್ಲಿ 5 ಗಂಟೆಯಿಂದ ಸಂಜೆ ನೈಟ್ ಆಗೋವರೆಗೂ ಇದ್ದು ಈ ಒಂದು ಫುಡ್ ಸ್ಟ್ರೀಟಲ್ಲಿ ಫುಡ್ಸನ್ನು ತಿನ್ಕೊಂಡು ಈ ನೈಟ್ ವ್ಯೂ ಕೂಡ ಎಕ್ಸ್ಪ್ಲೋರ್ ಮಾಡಿಕೊಂಡು ನೀವು ಹೋಗ್ಬೋದು ನಿಮ್ಮ ಹೋಟೆಲ್ ಅಥವಾ ಹಾಸ್ಟೆಲ್ಗೆ. ನಾವು ಇವಾಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸ್ಗೆ. ಈ ಒಂದು ಪ್ಲೇಸು ಒನ್ ಆಫ್ ದಿ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು ಇಂಡಿಯನ್ಸ್ಗೆ ಅಥವಾ ಫಾರಿನರ್ಸ್ ಯಾರೇ ಬಂದರೂ ಮಸ್ಟಾಗಿ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡ್ತಾರೆ. ಅದೇ ಈ ಒಂದು ಪ್ಲೇಸು ಬಟು ಕೇವ್ಸ್ ಅಂತ, ಹಿಂದೂ ಟೆಂಪಲ್ಲು, ಮುರುಗನ್ ಟೆಂಪಲ್ ಅಂತ ಕರೀತಾರೆ. ಸೊ ಈ ಒಂದು ಪ್ಲೇಸ್ಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಮಲೇಷಿಯಾ ಟೂರ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಂಗಾಪುರ್. ಇಲ್ಲಿ ಒಂದು ವಿಷಯನ ನೆನಪಿಟ್ಟುಕೊಳ್ಳಿ, ನೀವು ಇಂಡಿಯಾದಲ್ಲಿ ಇದ್ದಾಗಲೇ ಸಿಂಗಾಪುರ್ ವೀಸಾಗೆ ಅಪ್ಲೈ ಮಾಡಿ ಸಿಂಗಾಪುರ್ ವೀಸಾ ತಗೊಂಡಿದ್ರೆ ಮಾತ್ರ ನೀವು ಮಲೇಷಿಯಾದಿಂದ ಸಿಂಗಾಪುರ್ಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡಿ. ಇಲ್ಲ ಅಂದ್ರೆ ಮಲೇಷಿಯಾನ ಪೂರ್ತಿ ಟ್ರಿಪ್ ಮಾಡ್ಕೊಂಡು ಮಲೇಷಿಯಾದಿಂದ ನೀವು ವಾಪಸ್ ಇಂಡಿಯಾಗೆ ಹೋಗ್ಬೋದು. ಓಕೆ, ನಮ್ಮ ಹತ್ರ ಸಿಂಗಾಪುರ್ ವೀಸಾ ಇದೆ. ನಾವು ಹೇಗೆ ಮಲೇಷಿಯಾದಿಂದ ಸಿಂಗಾಪುರ್ಗೆ ಹೋಗೋದು ಅಂದ್ರೆ ಬೈ ರೋಡ್, ಬೈ ಬಸ್ಸಲ್ಲಿ ನೀವು ಹೋಗ್ಬೋದು ಮಲೇಷಿಯಾದಿಂದ ಸಿಂಗಾಪುರ್ಗೆ. ಬೈ ರೋಡ್ ನೀವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ತೀರಾ. ಇಲ್ಲಿ ಕೂಡ ಸೆಕ್ಯೂರಿಟಿ ಚೆಕಪ್, ಇಮಿಗ್ರೇಷನ್ ಆಗುತ್ತೆ. ಮಲೇಷಿಯಾ ನೀವು ಎಕ್ಸಿಟ್ ಆಗುವಾಗ ಮತ್ತೆ ಸಿಂಗಾಪುರ್ಗೆ ಎಂಟ್ರಿ ಆಗುವಾಗ ನೀವು ಇಲ್ಲಿ ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಮತ್ತೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನೀವು ಬಾರ್ಡರ್ನ ಕ್ರಾಸ್ ಮಾಡ್ತೀರಾ. ಯಾಕಂದರೆ ನಿಮ್ಮ ಹತ್ರ ಆಲ್ರೆಡಿ ಸಿಂಗಾಪುರ್ ವೀಸಾ ಇರುತ್ತೆ. ಆರಾಮ್ಸೆ ನೀವು ಬಾರ್ಡರ್ನ ಕ್ರಾಸ್ ಮಾಡ್ಬೋದು. ನಿಮಗೆ ಬಸ್ಸಲ್ಲೇ ಗೈಡ್ಲೈನ್ ಸಿಗುತ್ತೆ. ನಿಮಗೆ ತುಂಬ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ ಮಲೇಷಿಯಾದಿಂದ ಸಿಂಗಾಪುರ್ಗೆ. ಅವ್ರ ಮುಖಾಂತರ ನೀವು ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಮಲೇಷಿಯಾದಿಂದ ಸಿಂಗಾಪುರ್ಗೆ ಎಂಟ್ರಿ ಆಗ್ಬೋದು. ಇದು ಬಂದು ಬೈ ರೋಡ್ ಆಯಿತು. ನಾನು ಬೈ ಏರ್ ಹೋಗ್ತೀನಿ, ನಾನು ಫ್ಲೈಟಲ್ಲಿ ಹೋಗ್ತೀನಿ ಅಂದರೆ ಮಲೇಷಿಯಾದಿಂದ ಸಿಂಗಾಪುರ್ಗೆ ನೀವು ಫ್ಲೈಟಲ್ಲಿ ಕೂಡ ಹೋಗ್ಬೋದು. ಯಾವ ಯೂಸಲ್ ಸೇಮ್ ನೀವು ಒಂದು ಕಂಟ್ರಿ ಹೋಗ್ತಿರಲ್ವ ಆ ರೀತಿ ನಿಮಗೆ ಅಲ್ಲಿ ಕೂಡ ಇಮಿಗ್ರೇಷನ್ ಆಗುತ್ತೆ, ಸೆಕ್ಯೂರಿಟಿ ಚೆಕಪ್ ಆಗುತ್ತೆ. ಫ್ಲೈಟಲ್ಲಿ ಹೋಗ್ಬೋದು. ಫ್ಲೈಟಲ್ಲಿ ಹೋದರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಬೈ ಬಸ್ ಹೋದರೆ ನಿಮಗೆ ತುಂಬ ಅಮೌಂಟನ್ನು ನೀವು ಸೇವ್ ಮಾಡ್ಬೋದು. ಒಂದು ನೈಟ್ ಜರ್ನಿಯಲ್ಲಿ ನೀವು ಒಂದು ಕಂಟ್ರಿಗೆ ಟ್ರಾವೆಲ್ ಮಾಡಿಬಿಡ್ತೀರಾ. ಸೊ ಬಸ್ಸಲ್ಲಿ ಹೋಗೋದು ಹೇಗಪ್ಪ ಅಂತಂದರೆ ರೆಡ್ ಬಸ್ ಆಪ್ ಇದೆ ಗೊತ್ತಾ, ನಾವು ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇರ್ತೀವಲ್ಲ ರೆಡ್ ಬಸ್ ಆಪು, ಪ್ರೈವೇಟ್ ಬಸ್ ಬುಕ್ಕಿಂಗ್ ಆಪು. ಅದರಲ್ಲಿ ಕೂಡ ನೀವು ಬಸ್ಸನ್ನು ಬುಕ್ ಮಾಡಿಕೊಂಡು ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ಸೊ ನಾವು ಹಾಗೆ ಮಾಡಿದ್ದು ಮಲೇಷಿಯಾದಿಂದ ಸಿಂಗಾಪುರ್ಗೆ ನಾವು ಬೈ ರೋಡು ಬಸ್ಸಲ್ಲಿ ಹೋದ್ವಿ. ರೆಡ್ ಬಸ್ಸಲ್ಲಿ ನಾವು ಬಸ್ಗಳನ್ನು ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಹೋದ್ಮೇಲೆ ನೀವು ಅಲ್ಲಿರುವ ನಂಬರ್ನ ಮಲೇಷಿಯಾ ನಂಬರ್ನ ಯೂಸ್ ಮಾಡಿಕೊಂಡು ನೀವು ರೆಡ್ ಬಸ್ಸಲ್ಲಿ ಲಾಗಿನ್ ಆಗಿಬಿಟ್ಟು ಬಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಮಲೇಷಿಯಾದಿಂದ ಸಿಂಗಾಪುರ್ಗೆ ಪಿಕಪ್ ಪಾಯಿಂಟು ಡ್ರಾಪ್ ಪಾಯಿಂಟ್ ಎಲ್ಲ ಅದರಲ್ಲೇ ಕೊಟ್ಟಿರ್ತಾರೆ. ಯೂಸಲಿ ನೀವು ಬಸ್ ಬುಕ್ ಮಾಡುವಾಗ TBS ಬಸ್ ಸ್ಟ್ಯಾಂಡ್ ಅಂತ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಮೇನ್ ಬಸ್ ಸ್ಟ್ಯಾಂಡು. ನಮ್ಮ ಬೆಂಗಳೂರಲ್ಲಿ ನಮಗೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇದೆ, ಆ ರೀತಿ TBS ಅಂತ ಹೇಳ್ಬಿಟ್ಟು ಆ ಒಂದು ಬಸ್ ಸ್ಟ್ಯಾಂಡಿಂದ ಯೂಸಲಿ ಪಿಕಪ್ ಇರುತ್ತೆ. ನೀವು ಬಸ್ ಬುಕ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಪಿಕಪ್ ಪಾಯಿಂಟ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ಬಸ್ ಟಿಕೆಟ್ ಅವರೇಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಕರೆನ್ಸಿಲಿ 1000 ರಿಂದ 1500 ರೂಪಾಯಿವರೆಗೆ ಇರುತ್ತೆ.
ಸಿಗುತ್ತೆ. ಬಸ್ ಟಿಕೆಟ್ಗಳನ್ನು ನೀವು ಒನ್ ವೇ ಬುಕ್ ಮಾಡ್ಕೋಬೋದು ಅಥವಾ ಹೋಗಿ ವಾಪಸ್ ಬರ್ತೀನಿ ಅಂತ ಪ್ಲಾನ್ ಇದ್ದರೆ ಮುಂಚೆನೇ ಬುಕ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸಿಂಗಾಪುರಿಂದ ಮಲೇಷಿಯಾಗೆ ಬರೋ ಟೈಮಲ್ಲಿ ನೀವು ಬೆಳಗ್ಗೆ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೋಬೋದು. ಬಟ್ ಬೆಟರ್ ಅಂತಂದರೆ ನೀವು ಹೋಗೋದು ಬರೋದನ್ನು ಪ್ಲಾನ್ ಮಾಡ್ಕೊಂಡು ಟಿಕೆಟ್ ಫಸ್ಟೇ ಬುಕ್ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ದುಡ್ಡಾಗುತ್ತೆ ಮತ್ತು ನಿಮಗೆ ಸೀಟ್ಸ್ ಕೂಡ ಕಂಫರ್ಟಬಲ್ ಸಿಗುತ್ತೆ. ಸೊ ಹಾಗಾಗಿ ರಿಟರ್ನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮಲೇಷಿಯಾಗೆ ನೀವು ವಾಪಸ್ ಬರಲೇಬೇಕು. ಯಾಕಂದರೆ ನಿಮಗೆ ರಿಟರ್ನ್ ಫ್ಲೈಟ್ ಟಿಕೆಟು ಮಲೇಷಿಯಾದಿಂದ ಇಂಡಿಯಾಗಿರುತ್ತೆ. ಹಾಗಾಗಿ ಓಕೆ, ಇವಾಗ ನಾವು ಮಲೇಷಿಯಾದಿಂದ ಸಿಂಗಾಪುರಿಗೆ ಹೋಗೋಕ್ಕೂ ಮುಂಚೆ SGAC ಕಾರ್ಡನ್ನು ಫಿಲ್ ಮಾಡಬೇಕು. ಈ SGAC ಕಾರ್ಡ್ ಅಂತಂದರೆ ಸಿಂಗಾಪುರ್ ಅರೈವಲ್ ಕಾರ್ಡು. ಸೇಮ್ ನಾವು ಇಂಡಿಯಾದಿಂದ ಮಲೇಷಿಯಾಗೆ ಬರುವಾಗ MDAC ಕಾರ್ಡನ್ನು ಫಿಲ್ ಮಾಡಿದ್ವಲ್ಲ, ಅದೇ ರೀತಿ ಈ ಒಂದು ಕಾರ್ಡ್ನ ಮಷನ್ ಸುಡ್ಡಾಗಿ ಆನ್ಲೈನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ. ನಿಮಗೆ ಅದು ಫಿಲ್ ಮಾಡೋವರೆಗೂ ನಿಮ್ಮನ್ನವರು ಹಲೋ ಮಾಡೋದಿಲ್ಲ. ಹಾಗಾಗಿ ಆನ್ಲೈನಲ್ಲಿ ಫಿಲ್ ಮಾಡ್ಕೊಂಡು ಹೋದರೆ ಬೆಟರ್ ಅಂತ ಹೇಳ್ತೀನಿ. ಸೊ ಡಾಕ್ಯುಮೆಂಟ್ ಯಾವತ್ತು ಕರೆಕ್ಟಾಗಿದ್ದಾಗೆ ನಮಗೆ ಟ್ರಾವೆಲಿಂಗ್ ತುಂಬ ಈಸಿಯಾಗುತ್ತೆ. ಸೇಮ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಸಿಂಗಾಪುರಿಂದ ಮಲೇಷಿಯಾಗೆ ವಾಪಸ್ ಬರುವಾಗ ಕೂಡ ಮತ್ತು ನೀವು MDAC ಕಾರ್ಡನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ. ಸೊ ನೀವು ಇಂಡಿಯಾದಿಂದ ಬರುವಾಗ ಫಿಲ್ ಮಾಡಿರ್ತೀರ, ಮತ್ತೆ ನೀವು ಕೂಡ ಸಿಂಗಾಪುರಿಂದ ಮತ್ತೆ ಬರುವಾಗ ಕೂಡ ಫಿಲ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಮತ್ತೆ ಮಲೇಷಿಯಾದಿಂದ ಸಿಂಗಾಪುರಿಗೆ ಹೋಗುವಾಗ ನೀವು ಎಕ್ಸಿಟ್ ಆಗಿರ್ತೀರ. ಹಾಗಾಗಿ ಸೊ ಈ ಒಂದು ಟ್ರಿಪ್ಪಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರು, ಏನೇ ಕ್ವಶನ್ಸ್ಗಳಿದ್ರು, ಏನೇ ಡೌಟ್ ಇದ್ರು ಕೇಳಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡಿದರೆ ನಿಮ್ಮ ಮೆಸೇಜ್ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಫೈನಲಿ ಇವಾಗ ನಾವು ಸಿಂಗಾಪುರ್ನಲ್ಲಿ ಇದ್ದೀವಿ. ಗೊತ್ತಲ್ವಾ, ನಾವು ಯಾವುದೇ ಕಂಟ್ರಿಗೆ ಹೋದ್ರೂ ಫಸ್ಟ್ ಕೆಲಸ ಬಂದ್ಬಿಟ್ಟು ಸಿಮ್ ತೊಗೊಳ್ಳುವಂಥದ್ದು. ಸೊ ನಾವು ಮಲೇಷಿಯಾದಿಂದ ಬಂದು ಸಿಂಗಾಪುರಲ್ಲಿ ಲಾಸ್ಟ್ ಸ್ಟಾಪ್ ಇಳ್ಕೊಂಡ್ವಿ. ಲಾಸ್ಟ್ ಸ್ಟಾಪ್ ಇಳ್ಕೊಂಡ ತಕ್ಷಣ ನಮಗೆ ಅಲ್ಲಿ ಒಂದು 7-Eleven ಸ್ಟೋರ್ ಕಾಣ್ತಾ ಇತ್ತು. ಆ 7-Eleven ಸ್ಟೋರಲ್ಲಿ ಸಿಮ್ಮನ್ನು ತೊಗೊಂಡ್ವಿ. ಇಲ್ಲಿ ಶುರುವಾಯಿತು ಗುರು ಖರ್ಚುಗಳು ಅಂತಂದರೆ, ಒಂದು ಸಿಮ್ಗೆ ನಾವು 15 ಸಿಂಗಾಪುರ್ ಡಾಲರ್ನ ಕೊಟ್ವಿ. ಒಂದು ಸಿಂಗಾಪುರ್ ಡಾಲರ್ಗೆ 63 ರೂಪಾಯಿ ಅಂದರೆ 15 ಸಿಂಗಾಪುರ್ ಡಾಲರ್ಗೆ ಆಲ್ಮೋಸ್ಟ್ 1,000 ರೂಪಾಯಿ ಆಯಿತು. 1,000 ರೂಪಾಯಿನೇ ಸಿಮ್ಗೆ, ಬರೀ ಸಿಮ್ಗೆ ನಾವು 1,000 ರೂಪಾಯಿ ಪೇ ಮಾಡಿದ್ವಿ. ಸಿಂಗಾಪುರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತ ನನಗೆ ಗೊತ್ತಿತ್ತು, ಆದರೆ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ನೀವೇ ನೋಡ್ಬೋದು, ಇಲ್ಲಿ 1.5 ಲೀಟರ್ ವಾಟರ್ ಬಾಟಲ್ ತೊಗೊಂಡಿದ್ದೀನಿ, $5.5 ತೊಗೊಂಡಿದ್ದಾರೆ. ಅಂದರೆ $1 63 ರೂಪಾಯಿ ಅಂದರೆ $5.5 ಆಲ್ಮೋಸ್ಟ್ 350 ರೂಪಾಯಿ ಗುರು. 350 ರೂಪಾಯಿಗೆ ವಾಟರ್ ಬಾಟಲ್. ನಮ್ಮ ಕಂಟ್ರಿಲಿ ನಾವು 350 ರೂಪಾಯಿ ಕೊಟ್ಟರೆ 3 ದಿನ ಬಿರಿಯಾನಿ ತಿನ್ಕೊಂಡು 3 ಲೀಟರ್ ವಾಟರ್ ತಗೋಬೋದು. ಸೊ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಸಿಂಗಾಪುರ್ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ. ಸೊ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂದರೆ ಮಿನಿಮಮ್ 250 ರೂಪಾಯಿ ಕೊಡಬೇಕಾಗುತ್ತೆ ಬ್ರೇಕ್ಫಾಸ್ಟ್ಗೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಯೋಚನೆ ಮಾಡೋದಾದರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮಿನಿಮಮ್ 100 ರೂಪಾಯಿ ಖರ್ಚಾಗುತ್ತೆ. ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪ್ ಇಲ್ಲಿಗೆ ಹೋಗ್ತೀವಿ ಅಂದರೆ ಮಿನಿಮಮ್ 100 ರೂಪಾಯಿ ಇರುತ್ತೆ. ಸೊ ಬನ್ನಿ ಬೇಗ ನಾವು ಸಿಂಗಾಪುರ್ ಟೂರನ್ನು ಮುಗಿಸ್ಕೊಂಡು ವಾಪಸ್ ಇಂಡಿಯಾಗೆ ಹೋಗೋಣ. ಸೊ ಸಿಂಗಾಪುರಲ್ಲಿ ನೋಡುವಂಥ ಮೇಜರ್ ಪ್ಲೇಸ್ಗಳ ನೇಮ್ಗಳನ್ನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಡಿಸ್ಪ್ಲೇಲಿ ಬರ್ತದೆ ನೋಡಿ. ಈ ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ಇಲ್ಲಿಂದ ನೀವು ಫಸ್ಟ್ ಜಾಗ ಖಾಲಿ ಮಾಡಿ ದುಡ್ಡನ್ನು ಸೇವ್ ಮಾಡ್ಬೋದು. ಈ ಸಿಂಗಾಪುರಲ್ಲಿ ನೋಡುವಂಥ ಪ್ಲೇಸ್ಗಳನ್ನು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿಕೊಂಡು ನೀವು ಕವರ್ ಮಾಡಿ. ಯಾಕಂದರೆ ಕ್ಯಾಬ್ ಬುಕ್ ಮಾಡ್ಕೊತೀರಿ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ನೀವೇಂದ್ರೆ 3-4 ಜನ ಇದ್ದೀರಪ್ಪ ಅಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡ್ರೆ ವರ್ಕೌಟ್ ಆಗುತ್ತೆ. ಇಲ್ಲಾಂದರೆ ಬಸ್ಸಲ್ಲೇ ಟ್ರಾವೆಲ್ ಮಾಡಿ, ಇಲ್ಲ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿ $1-2 ನೀವು ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪಿಗೆ ಹೇಳ್ಕೊಂಡು ಆ ಒಂದು ಪ್ಲೇಸನ್ನು ಕವರ್ ಮಾಡ್ಬೋದು. ಆದಷ್ಟು ಬೇಗನೆ ನೀವು ಸಿಂಗಾಪುರ್ನ ಖಾಲಿ ಮಾಡಿ. ಇನ್ನು ಸ್ಟೇ ಬಗ್ಗೆ ಮಾತಾಡೋದಾದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 2,000-3,000 ಇರುತ್ತೆ ಹೋಟೆಲ್ ಖರ್ಚುಗಳು. ಸೊ ಹಾಗಾಗಿ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಮರೀನಾ ಬೇ ಸ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ಸು ಸಿಂಗಾಪುರಲ್ಲಿ. ಫೇಮಸ್ ಅನ್ನೋದಕ್ಕಿಂತ ಈ ಒಂದು ಪ್ಲೇಸ್ ಅಂದ್ರೆ ಸಿಂಗಾಪುರ್ ಅಂದ್ರೆ ಈ ಒಂದು ಪ್ಲೇಸ್ ಇಲ್ಲೇನು ಕಾಣುತ್ತಲ್ವ ನಿಮಗೆ, 3 ಬಿಲ್ಡಿಂಗ್ ಕಟ್ಬಿಟ್ಟು ಮೇಲೆ ಒಂದು ಡೆಕ್ಕರ್ ಇದೆ ಗೊತ್ತಾ, ಅದಂತೂ ಅದ್ಭುತ. ಅಲ್ಲಿಂದ ನೀವು ಸಿಂಗಾಪುರ್ನ ವ್ಯೂ ಮಾಡ್ಬೋದು. ಅದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಆಮೇಲೆ ಇಲ್ಲೇನು ನೋಡ್ತಿದ್ರಲ್ಲ, ಇದೆಲ್ಲ ನೋಡಲಿಕ್ಕೆ ನಿಮಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ಈ ಒಂದು ಪ್ಲೇಸ್ಗೆ ನೀವು ಫ್ರೀಯಾಗಿ ಎಂಟ್ರಿ ಆಗ್ಬೋದು. ನಿಮ್ಮ ಹೋಟೆಲಿಂದ ನೀವೇನು ಬರ್ತಿರಲ್ಲ ಅದೇ ಖರ್ಚು ಅಷ್ಟೇ. ನಿಮಗೆ ಒಂದು 100-200 ರೂಪಾಯಿ ಖರ್ಚು ಮಾಡಿಕೊಂಡು ನಿಮ್ಮ ಹೋಟ್ಲಿಂದ ಇಲ್ಲಿಗೆ ಬಂದರೆ ಈ ಒಂದು ಪ್ಲೇಸ್ನ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಟೈಮ್ ರೆಕಮೆಂಡ್ ಮಾಡ್ತೀನಿ, ಸಾಯಂಕಾಲ 5 ಗಂಟೆ ಮೇಲೆ ಬನ್ನಿ. ಈವ್ನಿಂಗು ಮತ್ತು ನೈಟ್ ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು. ಅದ್ಭುತವಾಗಿರುತ್ತೆ. ಈ ಒಂದು ಪ್ಲೇಸ್ ನೋಡ್ಬಿಟ್ರೆ ಸಾಕು ನಿಮಗೆ ಪೂರ್ತಿ ಸಿಂಗಾಪುರ್ ನೋಡಿದಷ್ಟೇ ಖುಷಿ ಆಗುತ್ತೆ. ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಸಿಂಗಾಪುರ್ ಕಂಟ್ರಿ, ಅಷ್ಟೇ ಬ್ಯೂಟಿಫುಲ್ ಆಗಿರುವಂಥದ್ದು. ಸೊ ಈ ಒಂದು ಪ್ಲೇಸ್ ನೋಡಿಕೊಂಡು ಇಲ್ಲಿ ಒಂದು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ನೀವು ಹೋಟ್ಲಿಗೆ ಹೋಗಿ ನೆಕ್ಸ್ಟ್ ಡೇ ನೀವು ಮಾರ್ನಿಂಗು ಸಿಟಿ ಟೂರನ್ನು ಮಾಡಿ, ಸಿಟಿ ಟೂರ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು. ಇಡೀ ಸಿಂಗಾಪುರ್ನ ತೋರಿಸ್ತಾರೆ ಆ ಒಂದು ಸಿಟಿ ಟೂರಲ್ಲಿ. ಸೊ ಇವತ್ತು ಸಿಂಗಾಪುರಲ್ಲಿ ಸಿಟಿ ಟೂರ್ ಮಾಡಲಿಕ್ಕೆ ಒಂದು ಬಸ್ ಹತ್ತಾ ಇದ್ದೀನಿ. ಸೊ ಇದು ಆಪ್ ಆನ್ ಆಫ್ ಬಸ್ ಅಂತ, ಸೇಮ್ ಬ್ಯಾಂಕಾಕಲ್ಲಿ ಸಿಟಿ ಟೂರ್ ಮಾಡಿದ್ಮೇಲೆ ಆ ರೀತಿ. ಸೊ $27 1 ಪರ್ಸನ್ $27 1 ಅವರ್ ಫುಲ್ ರೌಂಡ್ ಓಡಿಸ್ತಾರೆ. ಅದು ಒಂದು ರೂಟು. ಮತ್ತು ಇನ್ನೊಂದು ರೂಟ್ ಬರುತ್ತೆ, ಅದು ಇನ್ನೂ 1 ಅವರ್, ಆಲ್ಮೋಸ್ಟ್ 2 ಅವರ್ಸಲ್ಲಿ ಇಡೀ ಸಿಂಗಾಪುರ್ನ ತೋರಿಸ್ತಾರೆ. ಸಖತ್ತಾಗಿರುತ್ತೆ. ಇದೇ ಆ ಬಸ್ಸು, ಆಪ್ ಆನ್ ಆಫ್ ಬಸ್ ಅಂತ ಹೇಳ್ಬಿಟ್ಟು ನೋಡ್ಬೋದು. ಈ ಒಂದು ಬಸ್ಸಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸಿಂಗಾಪುರ್ ಸಿಟಿನ ಇವತ್ತು ನಾವೀಗ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ಮರೀನಾ ಸ್ಕ್ವೇರ್ ಅಂತ ಮಾಲು. ಮರೀನಾ ಸ್ಕ್ವೇರ್ಗೆ ಬಂದರೆ ನೀವು ಈ ಒಂದು ಟೂರಿಸ್ಟ್ ಹಬ್ ಕಾಣುತ್ತೆ, ಅಂದರೆ ಟೂರಿಸ್ಟ್ ಆಫೀಸ್ ಕಾಣುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಈ ಒಂದು ಬಸ್ನ ಪಿಕಪ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಮರೀನಾ ಸ್ಕ್ವೇರ್ ಮಾಲ್ ಟೂರಿಸ್ಟ್ ಹಬ್ ಅಂತ ಹೇಳ್ಬಿಟ್ಟು ಗೂಗಲ್ ಮಾಡಿ ನಿಮಗೆ ಲೊಕೇಶನ್ ಸಿಗುತ್ತೆ.
ನೋಡ್ರಿ ಗುರು ಅಲ್ಲಿ ಚಾಯಿಂಗ್ ಏರ್ಪೋರ್ಟು. ಸೀರಿಯಸ್ಲಿ ಸಖತ್ ಖುಷಿ ಆಗ್ತಿದೆ ಗುರು. ಬರೀ ರೀಲ್ಸಲ್ಲಿ, ಯೂಟ್ಯೂಬಲ್ಲಿ, ಈ ಫಿಲಮಲ್ಲಿ ನೋಡ್ತಾ ಇದ್ದೆ ನಾನು ಈ ಚಾಯಿಂಗ್ ಏರ್ಪೋರ್ಟ್ನ. ನೋಡ್ರಿ, ವಾವ್ ವಾವ್, ಸೀರಿಯಸ್ಲಿ ಬ್ಯೂಟಿಫುಲ್, ಅದ್ಭುತವಾಗಿ ಕಾಣ್ತಿದೆ. ಫೈನಲಿ ಬಂದೆ ಗುರು ನಾನುವೇ. ದ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್, ಸಿಂಗಾಪುರ್ ಏರ್ಪೋರ್ಟು, ಚಾಯಿಂಗ್ ಏರ್ಪೋರ್ಟು. ನೋಡಿ, ಇಲ್ಲಿ ನೋಡೋಕೆ ಎಲ್ಲಿಂದನೇ ಬರ್ತಾರೆ ಗುರು. ನೋಡ್ರಿ ಹೆಂಗೆ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಮಲೇಷಿಯಾ ಅಂಡ್ ಸಿಂಗಾಪುರ್ ಟ್ರಿಪ್ ಅನ್ನ ಇಲ್ಲಿಗೆ ಮುಗಿಸುವಂತ ಸಮಯ. ಈ ಒಂದು ಮಲೇಷಿಯಾ ಅಂಡ್ ಸಿಂಗಾಪುರ್ ಟ್ರಿಪ್ ಅನ್ನ ಸ್ಪಾನ್ಸರ್ ಮಾಡಿದ್ದು, ಅಂದ್ರೆ ಈ ಒಂದು ಟ್ರಿಪ್ ಅಲ್ಲಿ ನನ್ನ ಖರ್ಚು ನೋಡ್ಕೊಂಡಿದ್ದು ಇವರೇ, ನಮ್ಮ ಸರ್ ದೀಪು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಧನ್ಯವಾದಗಳು. ನನ್ನ ಲೈಫಲ್ಲಿ ನೀವು ಅಮೇಜಿಂಗ್ ಅಂಡ್ ಬ್ಯೂಟಿಫುಲ್ ಮೆಮೊರಿನ ಕ್ರಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ಮಲೇಷಿಯಾ ಅಂಡ್ ಸಿಂಗಾಪುರ್ನ 7 ಡೇಸಲ್ಲಿ ಕವರ್ ಮಾಡಬೇಕು ಅಂದರೆ 1 ಪರ್ಸನ್ಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅವರೇಜ್ ಕ್ಯಾಲ್ಕುಲೇಷನ್ ಅಲ್ಲಿ ಟ್ರಿಪ್ ಬಜೆಟ್ ಅನ್ನು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೀನಿ, ನೋಡ್ಕೋಬಹುದು. ಇದನ್ನು ನೋಡಿ ನಿಮಗೆ ಇಷ್ಟೇನಾ ಅಥವಾ ಇಷ್ಟೊಂದಾ ಅಂತ ಅನಿಸ್ಬೋದು. ಹೌದು, ನನ್ನ ಟ್ರಿಪ್ ಪ್ಲಾನ್ ಅಲ್ಲಿ ಇದು ಸಾಧ್ಯ. ನಿಮಗೆ ಮೇನ್ ಆಗಿ ಫ್ಲೈಟ್ ಟಿಕೆಟ್ ಮತ್ತೆ ಹೋಟೆಲ್ ಚೀಪ್ ಸಿಕ್ತು ಅಂತಂದ್ರೆ ಈ ಒಂದು ಬಜೆಟ್ ಅಲ್ಲಿ ನೀವು ಮಲೇಷಿಯಾ ಅಂಡ್ ಸಿಂಗಾಪುರ್ನ ಪ್ಲಾನ್ ಮಾಡಬಹುದು. ಓಕೆ, ಇವಾಗ ಮಲೇಷಿಯಾ ಟ್ರಿಪ್ಗೆ ಮಾತ್ರ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅವರೇಜ್ ಮಲೇಷಿಯಾ 5 ಡೇಸ್ ಟ್ರಿಪ್ಗೆ 24,000 ರೂಪಾಯಿ ಆಗುತ್ತೆ. ಹೌದು, ಕೇವಲ ನಿಮಗೆ 24,000 ರೂಪಾಯಿದಲ್ಲಿ ನೀವು ಮಲೇಷಿಯಾ ಟ್ರಿಪ್ ಅನ್ನು ಮುಗಿಸಬಹುದು. ಅಂದ್ರೆ ನಿಮಗೆ ಫ್ಲೈಟ್ ಟಿಕೆಟ್ ಮತ್ತೆ ಹೋಟೆಲ್ ಚೀಪ್ ಸಿಕ್ತು ಅಂದ್ರೆ ಮಾತ್ರ. ಒಟ್ಟಲ್ಲಿ ಮಲೇಷಿಯಾ ಟ್ರಿಪ್ ಅನ್ನ 5 ದಿನ ಟ್ರಿಪ್ ಮಾಡ್ತೀರಪ್ಪ ಅಂತಂದ್ರೆ 25ರಿಂದ 30,000 ರೂಪಾಯಿ ಒಳಗಡೆ ಆರಾಮಾಗಿ ಮಲೇಷಿಯಾ ಟ್ರಿಪ್ ಅನ್ನ ಮುಗಿಸಬಹುದು. ಓಕೆ ಫ್ರೆಂಡ್ಸ್, ಇದು ನನ್ನ ಮಲೇಷಿಯಾ ಅಂಡ್ ಸಿಂಗಾಪುರ್ ಟ್ರಿಪ್ ಅನ್ನ ಪ್ಲಾನ್ ಡೀಟೇಲ್ಸ್. ನಿಮಗೆ ಏನಾದರೂ ಇಷ್ಟ ಇದ್ರೆ ಈ ಒಂದು ವಿಡಿಯೋ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರು ಮಲೇಷಿಯಾಗೆ ಸಿಂಗಾಪುರ್ಗೆ ಟೂರ್ ಹೋಗಬೇಕು ಅನ್ಕೊಂಡಿರ್ತಾರೋ ಅವರಿಗೆ ಈ ಒಂದು ಪ್ಲಾನ್ ಅನ್ನು ಶೇರ್ ಮಾಡಿ. ಅವ್ರಿಗೂ ಇಷ್ಟ ಆದರೆ ಅವರು ಟ್ರಾವೆಲ್ ಮಾಡ್ಬೋದು. ಮತ್ತೆ ನೀವು ಏನಾದರೂ ಡೌಟ್ ಇದ್ದರೆ ಏನಾದರೂ ಕೇಳಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಥವಾ ಮೆಸೇಜ್ ಮಾಡಿ. ನಿಮ್ಮ ಮೆಸೇಜ್ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.